ಇದು ವಿರೋಧವಲ್ಲೇ ಭಕ್ತ ಸಂಸ್ಕಾರ. ಭಕ್ತರನ್ನ ಎತ್ತುವಂತವನು ನೀನು, ಅವರನ್ನ ದೊಡ್ಡದಾಗಿ ಮಾಡ್ತೀಯಲ್ಲ ಅಂತ ಹೇಳಿ ಕುಜಿದು ಮರುಗಿದವು ಅರಸಿ ನಿನ್ನಯ ಪದವ ಕಾಣದೆ ಶ್ರುತಿಗಳು. ಧರ್ಮರಾಜ ಹೇಳ್ತಾರೆ, ಶ್ರುತಿಗಳು ಅನಂತವಾದ ವೇದಗಳು ನಿನ್ನ ಅಸ್ತಿತ್ವವನ್ನು ಗುರುತಿಸಲಾರದೆ ಇದರ್ಥಂ ಅಂತ ಹೇಳಿ ಭಗವಂತನನ್ನ ಹೀಗೆ ಅಂತ ಹೇಳಲಾರದೆ ನಿಖರವಾಗಿ ಸೋತು ಹೋದವು ಸ್ವಾಮಿ. ಎಮ್ಮಯ ಸದನವು ಅಖಿಲ ಆಜ್ಞಾಯ ನಿಖರವು ಏಳಿಸುವುದು ಎಂದ. ಎಮ್ಮಯ ಸದನವು ಇವತ್ತು ನೀನು ಬಂದಿದ್ದಿ, ನಿನ್ನ ಪಾದಧೂಳಿಯನ್ನ ಇಲ್ಲಿ ಹಾಕಿದ್ದಿ. ಇದನ್ನ ನೋಡಿ ಸೋತು ಹೋದಂತಹ ಸಮಸ್ತ ವೇದಗಳ ಅಭಿಮಾನಿ ದೇವತೆಗಳು ಏಳಿಸುವವು ಎಂದು ನಮ್ಮನ್ನು ನೋಡಿ ಇದು ಮಾಡ್ತಾ ಇದ್ರು. ಏಳಿಸುವುದು ಎಂದು ನಮ್ಮನ್ನ ನೋಡಿ ಛೇಡಿಸ್ತಾ ಇದ್ರು. ಏನು ಇವರದು ಇರ್ತಾಯ ಒಂದು ದೊಡ್ಡ ಸಂಖ್ಯೆ. ಪರಮಾತ್ಮನೇ ಬಂದು ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಾರಲ್ಲ, ಏನಿವರ ಹಿರಿಮೆ ಅನ್ನುವಂತೆ ಆ ವೇದದ ಅಭಿಮಾನಿ ದೇವತೆಗಳ ಸಮೂಹವೇ ಆಶ್ಚರ್ಯ ಪಡುವಂತೆ ಲೀಲಾ ವಿನೋದವನ್ನು ಮಾಡ್ತಾ ಇದ್ದೀಯಲ್ಲೋ ಸ್ವಾಮಿ ಅಂತ ಹೇಳಿ ಧರ್ಮರಾಜ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಮಯನ ಮಠದಲ್ಲಿ ವಿಶ್ವಕರ್ಮನ ನಯ ವಿವೇಕದಲ್ಲಿ ಅಮರ ಶಾಲೆಯನ್ನು ನಿರ್ಮಿಸಿದರು. ಸುಲಕ್ಷಣ ಶಾಸ್ತ್ರ ಸೂತ್ರದಲ್ಲಿ ಅಮಲ ಮಖ ಶಾಲೆಯನ್ನು ನಿರ್ಮಿಸಿದರು. ನಿಯತ ಪತ್ನಿ ಶಾಲೆ ಜನವೇದಿಯ ವರಾಂತರ್ವೇದಿ ಮಖವೇದಿಯ ಬಹಿರ್ವೇದಿಗಳನ್ನು ಅಳವಡಿಸಿದರು ಅಹಿರದಲ್ಲಿ. ಸುಲಕ್ಷಣ ಶಾಸ್ತ್ರ ಸೂತ್ರದಲ್ಲಿ ಅಮಲ ಮಖ ಶಾಲೆಯನ್ನು ನಿರ್ಮಿಸಿದರು. ಪರಮಾತ್ಮ ಧರ್ಮರಾಜನ ಮಾತು ನಂತಾನೆ. ಸ್ತೋತ್ರ ಪ್ರಿಯ ಅಂತ ಪರಮಾತ್ಮನಿಗೆ ಅನಿಸಿತು. ಧರ್ಮರಾಜ ಬಹಳ ಸೂಕ್ಷ್ಮವಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡಿದ. ಸಾಕು ಹೇಳೋ ಧರ್ಮರಾಜ ಅನ್ನದಂತೆ ಪರಮಾತ್ಮ ರಾಯನ ತೆಗೆದು ಕೈಕಲಿಸಿ ಅವರನ್ನ ಆಲಿಂಗನ ಮಾಡಿಕೊಂಡ. ಕೈಯ ತಳುಕಿ ನೋಡು, ಅವನ ಕೈ ಹಿಡಿದು ತನ್ನ ಕೈಯಿಂದ ಅವನ ಕೈಯನ್ನು ಹಿಡಿದುಕೊಂಡು ಅಗಧರನು ಕೃಪಸನಿಗೆ ವಿಜಯವನ್ನು ಗೈದವನಿಗೆ. ಧರ್ಮರಾಜ ಅವನಿಗೆ ಹಸ್ತಲಾಘವ ಕೊಟ್ಟು ಕರ್ಕೊಂಡು ಬರಬೇಕಾಗಿತ್ತು. ಭಕ್ತಿ ಪೂರ್ಣನಾದ ಭಕ್ತಿಯ ಆ ವೈವರಯದಲ್ಲಿ ಇದ್ದಂತಹ ಧರ್ಮರಾಜನನ್ನ ತಾನೇ ಕೈ ಹಿಡಿದು ಕರ್ಕೊಂಡು ನೃಪಸಭೆಗೆ ಬಂದದಂತೆ ಪರಮಾತ್ಮ. ಎಂತಹ ಆ ಭಕ್ತ ಕಾರುಣ್ಯ ಪರಮಾತ್ಮನದು ಅಂತಾರೆ. ಮುಗಿದ ಕರಗರು ವ್ಯಾಸರು ಧೌಮ್ಯ ಋಷಿಗಳು ಎಲ್ಲರೂ ಕೂಡ ತಮ್ಮ ಕರಪುಟಗಳನ್ನು ಮುಗಿದು ಮೈಕ್ಕಿದರು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಅಖಿಲ ಮಂತ್ರಿಗಳು ಸಚಿವರು ನೆರೆದು ಆಲೋಚನೆಯ ಭವನದಲ್ಲಿ ಮೈಕ್ಕಿದರು. ಎಲ್ಲರೂ ಕೂಡ ಯಾವಾಗ ವ್ಯಾಸರಂತಹ ಮಹಾನ್ ಪುರುಷರು ಋಷಿಗಳು ಅವರೇ ನಮಸ್ಕಾರ ಮಾಡಿದರೋ, ಪಾಂಡವರ ಪುರೋಹಿತರಾದಂತಹ ಧೌಮ್ಯರು ನಮಸ್ಕಾರ ಮಾಡಿದರೋ, ಉಳಿದಂತಹ ರಾಜರೆಲ್ಲರೂ ಕೂಡ ಮಂತ್ರಿಗಳ ಸಹಿತವಾಗಿ ತಾವು ಕೂಡ ಆ ಪರಮಾತ್ಮನ ಸನ್ನಿಧಿಯಲ್ಲಿ ನಮಸ್ಕಾರ ಮಾಡಿದ್ದಾರೆ. ಹಾಗೆ ಹಿರಿಯರು ಬಂದಾಗ ಅವರಿಗೂ ನಮಸ್ಕಾರ ಮಾಡಬೇಕಾದದ್ದು ನಮ್ಮ ಹಿಂದೂ ಸಂಪ್ರದಾಯ. ದೊಡ್ಡವರು ಬಂದಾಗ, ಜ್ಞಾನಿಗಳು ಬಂದಾಗ ಅವರಿಗೆ ನಮಸ್ಕಾರವನ್ನು ಮಾಡಿ ಗೌರವ ಸೂಚನೆ ಮಾಡಬೇಕಾದದ್ದು. ಅದನ್ನ
ಕೂತ್ಕೊಳ್ಬೇಕು, ಗೋತ್ರಗಳೆಲ್ಲಿರಬೇಕು, ಪಾರಾಯಣ ಮಾಡ್ತಕ್ಕಂಥ ಋತ್ವಿಕಗಳೆಲ್ಲಿರಬೇಕು, ಯಾವ್ಯಾವುದನ್ನು ಯಾರ್ಯಾರು ಮಾಡಬೇಕು ಎಲ್ಲ ವ್ಯವಸ್ಥೆ ಇರ್ತದೆ. ಅಂತಹ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರಂತೆ ಶಾಸ್ತ್ರ ಸೂತ್ರದಲ್ಲಿ. ಶಾಸ್ತ್ರ ಪುರಾಣಗಳ ಇದರಿಂದ ಸೂತ್ರ ಅಂದರೆ ಬ್ರಹ್ಮಸೂತ್ರದಲ್ಲಿ ಹೇಳಿರುವಂತೆ ಅವುಗಳನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿದರು. ಪತ್ನಿಶಾಲೆ, ಆಮೇಲೆ ಅಂತರ್ವೇದಿ, ಆ ಒಳ ಯಜ್ಞಶಾಲೆಯ ಒಳಜಲ್ಲು ಅಂತ ಕರೀತಾರೆ. ಅಲ್ಲಿ ಯಜ್ಞ ಸಾಮಗ್ರಿಗಳು ಅದನ್ನೆಲ್ಲ ವ್ಯವಸ್ಥಿತವಾಗಿ ತಕ್ಷಣಕ್ಕೆ ಬೇಕು, ಅವುಗಳನ್ನೆಲ್ಲ ತಕ್ಷಣ ಅವರಿಗೆ ಒದಗಿಸಿಕೊಡ್ಬೇಕು ಆ ಒಳಜಲ್ಲಿ. ಆಮೇಲೆ ಬಹಿರ್ವೇದಿ, ಅಲ್ಲಿ ಅನೇಕ ಋತ್ವಿಕಗಳು ಅವರು ಕೂಡ ಕೂತು ನಿಯತವಾದ ರೀತಿಯಲ್ಲಿ ತಾವು ಪಾರಾಯಣಾದಿಗಳನ್ನು ಮಾಡ್ತಾರೆ ಮತ್ತು ಅದಕ್ಕೆ ಅನುಕೂಲಕರವಾದಂಥ ಎಲ್ಲ ಕಾರ್ಯಗಳನ್ನು ಮಾಡಿಕೊಡ್ತಾರೆ. ಇಂತಹ ಆ ಅಂತರ್ವೇದಿ ಬಹಿರ್ವೇದಿಗಳನ್ನೆಲ್ಲ ಅಲ್ಲಿ ನಿರ್ಮಾಣ ಮಾಡಿದ್ದಾರಂತೆ. ಮಯಾಸುರ ಮತ್ತು ಆ ವಿಶ್ವಕರ್ಮ ದೇವತೆಗಳ ಶಿಲ್ಪಿ, ರಾಕ್ಷಸರ ಶಿಲ್ಪಿ ಇಬ್ಬರ ಆ ಒಂದು ಮಾರ್ಗದರ್ಶನದಲ್ಲಿ ಅಂತ ಹೇಳಿ ಹೀಗೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಪುರದ ಹೊರವಲಯದಲ್ಲಿ ಯಮುನಾ ಪರನದಿಯ ತೀರದಲ್ಲಿ ಧರಣೀಶ್ವರರಿಗೆ ಅರಮನೆ ಮಾಡಿದರು. ನವರತ್ನಮಯವಾಗಿ ಧರಣೀಶ್ವರರಿಗೆ ಅರಮನೆಯ ಮಾಡಿದರು. ಸುರಪುರದ ಮಾರಾಂಕ ಭುಜಗೇಶ್ವರನ ಭೋಗಾವತಿಯ ಶಿಲ್ಪದ ಕರುವೆನಿಸಿತು ಈ ನಗರ. ನಾರಾಯಣನ ಕರುಣದಲ್ಲಿ ಈ ನಗರ ಶಿಲ್ಪದ ಗರವೆನಿಸಿತು. ಊರ ಹೊರಭಾಗದಲ್ಲಿ ಯಜ್ಞಗಳನ್ನ, ಮಂಗಳ ಕಾರ್ಯಗಳನ್ನ, ಇವುಗಳನ್ನೆಲ್ಲ ದೈವಿ ಕಾರ್ಯಗಳನ್ನು ಮಾಡಬೇಕಾದ್ರೆ ಊರ ಹೊರಭಾಗದಲ್ಲಿ ಮಾಡಬೇಕು, ನದಿ ತೀರಗಳಲ್ಲಿ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಪುರದ ಹೊರವಲಯದಲ್ಲಿ ಯಮುನಾವರ ನದಿಯ ತೀರದಲ್ಲಿ, ಪುರದ ಹೊರಭಾಗವೂ ಹೌದು ಮತ್ತು ಯಮುನಾ ನದಿಯ ಪವಿತ್ರ ತೀರವೂ ಕೂಡ ಹೌದು. ಅಲ್ಲಿ ಎಲ್ಲ ರಾಜರು ಕೂಡ ಅರಮನೆಗಳನ್ನು ಅವರವರ ಯೋಗ್ಯತಾನುಸಾರವಾಗಿ, ಸಾಮಂತರಾಜರು, ದೊಡ್ಡ ದೊಡ್ಡ ರಾಜರು, ಅವರಿಗೆಲ್ಲ ವ್ಯವಸ್ಥೆಗಳನ್ನು, ನಿವಾಸಗಳನ್ನು ಮಾಡಿದ್ದಾರೆ. ನವರತ್ನಮಯವಾಗಿ, ಅದು ಯಾವುದು ಧರ್ಮರಾಜನ ರಾಜಸೂಯ ಅಂತ ಅಂಥ ದೊಡ್ಡ ಕಾರ್ಯಕ್ಕೆ ಬೇಕಾದಂತಹ ನವರತ್ನಮಯವಾದ ಅರಮನೆಗಳನ್ನು ಮಾಡಿ ಅವರ ನಿವಾಸಕ್ಕೆ ಕೊಟ್ಟಿದ್ದಾರಂತೆ. ಹೇಗಿತ್ತು ಆ ವ್ಯವಸ್ಥೆ ಅಂದರೆ ಸುರಪುರದ ಮಾರಾಂಕ ಅಮರಾವತಿಯ ವೈಭವದಂತೆ ಇತ್ತು. ಅಲ್ಲ, ಭುಜಗೇಶ್ವರನ ಭೋಗಾವತಿಯ ಶಿಲ್ಪದ ಗೌರವಿಸಿತು. ಭುಜಗೇಶ್ವರ ಆದಿಶೇಷನಾದಂತಹ ನಾಗ ರಾಜ ಏನಿದ್ದಾನೆ, ಭೋಗವತಿ ಪಟ್ಟಣ ಅಂತ ಕರೀತಾರೆ. ಪಾತಾಳ ಲೋಕದ ಭೋಗವತಿ ಪಟ್ಟಣ ಅತ್ಯಂತ ವೈಭವಯುಕ್ತವಾದದ್ದು, ನವರತ್ನಮಯವಾದದ್ದು, ಅಲಂಕೃತವಾದದ್ದು, ಅಪೂರ್ವವಾದದ್ದು. ಅಂತಹ ನಗರಕ್ಕೆ ಸಮಾನವಾಗಿದ್ದಂತೆ ಈ ವ್ಯವಸ್ಥೆ ಅಂತ ಹೇಳಿ ಅದನ್ನ ಹೇಳ್ತಾರೆ. ಪರಮಾತ್ಮ ಒಲಿದವನಿಗೆ ಯಾವುದು ಕೊರತೆ ಅಂತ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಭಗವಂತನ ಅನುಗ್ರಹ ದೊಡ್ಡದೇ ಹೊರತು ಆ ಅನುಗ್ರಹವನ್ನು ಪಡೆದಂತಹ ಪುಣ್ಯ ಜೀವಿಗಳಿಗೆ, ಸುಕೃತಶಾಲಿಗಳಿಗೆ ಯಾವುದೂ ಕೂಡ ಸಾಧ್ಯವಾದದ್ದಲ್ಲ ಅಂತ ಹೇಳಿ ಗದುಗಿನ ವೀರನಾರಾಯಣ ಇನ್ನು ಮುಂದೆ ಹೇಗೆ ಆ ರಾಜಸೂಯ ಯತ್ನವನ್ನ ಸಾಂಗಗೊಳಿಸ್ತಾನೆ, ತಾನು ಅಗ್ರ ಪೂಜೆಯನ್ನ ಸ್ವೀಕಾರ ಮಾಡ್ತಾನೆ, ದುಷ್ಟನಾದಂತಹ ವಿರುದ್ಧ ಮಾಡಿದಂತಹ ದುಷ್ಟರನ್ನ ತಾನು ಶಿಕ್ಷೆಗೆ ಒಳಪಡಿಸ್ತಾನೆ ಅನ್ನೋದನ್ನ ನಾವು ನೋಡ್ತಾ, ಇಂತಹ ಈ ಪಂಡಿತೋತ್ತಮರು, ವಿದ್ವಾಂಸರು, ಜ್ಞಾನಿಗಳು, ಕಲಾವಿದರು ಇರುವಂತಹ ಈ ಒಂದು ಪುಣ್ಯತಮವಾದ ವೇದಿಕೆಯಲ್ಲಿ ನಮ್ಮಂತವರಿಗೆ ಅವಕಾಶ ಕೊಟ್ಟು ನಮ್ಮ ಈ ಕೆಲವು ಮಾತುಗಳನ್ನು ಆಲಿಸಿದಂತಹ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ ಕಾರ್ಯಕ್ರಮಕ್ಕೆ ವಿಶ್ರಾಂತಿ. ಇದುವರೆಗೂ ಶ್ರೀಮತಿ ವೀಣಾ ನಾಗರಾಜ್ ಬೆಂಗಳೂರು ಹಾಗೂ ಶ್ರೀಮತಿ ಕಮಲಮ್ಮ
ಸಾಹಿತ್ಯ ಪುರಸ್ಕೃತರು ಬೆಂಗಳೂರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕಲಾ ಪರಿಷತ್ನ ಬಗ್ಗೆ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಮುಂದಿನ ಕಾರ್ಯಕ್ರಮ ಶ್ರೀಮತಿ ಮಾಧವಿ ಮಾಧವಾಚಾರ್ಯ ಬೆಂಗಳೂರು, ವ್ಯಾಖ್ಯಾನವನ್ನು ಡಾಕ್ಟರ್ ಎನ್ ಕೆ ರಾಮಶೇಷನ್ ಮೈಸೂರು ಇವರು ನಡೆಸಿಕೊಡಬೇಕಾಗಿ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತ